ಇದನ್ನ ಕೇಳೋದಕ್ಕೆ ಸ್ವಲ್ಪ ನೋವು ಆಗ್ಬೋದು, ಆದರೆ ಇದು ಕಠಿಣ ಸತ್ಯ. ಇವತ್ತು ಹಲವೆಡೆ ಜನರು ಸ್ಮಶಾನ ಜಾಗಕ್ಕಾಗಿ ಅಲೆದಾಡತಕ್ಕಂಥ ಒಂದು ಪರಿಸ್ಥಿತಿ ಎದುರಿಸ್ತಿದ್ದಾರೆ. ತುಂಬ ಜನ ಅಂದ್ರೆ ಮನೆಯಲ್ಲಿ ಯಾರಾದರೂ ಸತ್ರೆ ಎಲ್ಲಿ ತಗೊಂಡೋಗಿ ಉಣ್ಬೇಕು ಅನ್ನೋದೇ ಗೊತ್ತಾಗಲ್ಲ. ಅಂಥ ಒಂದು ಕ್ರಿಟಿಕಲ್ ಸಿಚುವೇಶನ್ ಅಲ್ಲಿ ಜನ ಇದ್ದಾರೆ. ಸ್ಮಶಾನ ಜಾಗಗಳಿಗೂ ಪರದಾಡ್ತಿದ್ದಾರೆ. ಸಿಲಿಕಾನ್ ಸಿಟಿಯಲ್ಲಿಲ್ಲ ಸ್ಮಶಾನಕ್ಕೆ ಜಾಗ. ಇದು ಬೆಂಗಳೂರಿನ ಕತೆ ನಾನು ಇವತ್ತು ಹೇಳ್ತಾ ಇರುವಂಥದ್ದು. ಸಿಲಿಕಾನ್ ಸಿಟಿಯಲ್ಲಿ ಸ್ಮಶಾನಕ್ಕೆ ಜಾಗ ಅನ್ನೋದೇ ಇಲ್ಲ. ಮಹಾನಗರದಲ್ಲಿ ಬೆರಳೆಣಿಕೆಯಷ್ಟು ಸ್ಮಶಾನಗಳು ಮಾತ್ರ ಇದ್ದಾವೆ. ಈ ಸ್ಮಶಾನ ಜಾಗಗಳು ಏನಿದ್ದಾವೆ ಇದು ಎಲ್ಲ ಕೂಡ ಒತ್ತುವರಿ ಆಗ್ತಾ ಇದೆ. ಸ್ಮಶಾನ ಇಲ್ಲದೆ ಹಳ್ಳಿಗಳಲ್ಲೂ ಕೂಡ ಜನ ಪರದಾಡ್ತಾ ಇದ್ದಾರೆ. ಬಲಾಢ್ಯರ ಒತ್ತುವರಿಯಿಂದ ಅಧಿಕಾರಿಗಳ ಜಾಣ ಮೌನ ಆಗಿದೆ. ಕೆಲವು ಕಡೆ ರಸ್ತೆ ಪಕ್ಕದಲ್ಲೇ ಶವ ಸಂಸ್ಕಾರ, ರಸ್ತೆ ಪಕ್ಕದಲ್ಲಿ. ಇದು ಬೆಳಗಾವಿಯಲ್ಲಿ 57 ಗ್ರಾಮಗಳಲ್ಲಿ ಸ್ಮಶಾನಕ್ಕೆ ಜಾಗನೇ ಇಲ್ಲ. ಸರ್ಕಾರ ಜಾಗ ಉಳಿಸುವಲ್ಲಿ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ. ಹಾವೇರಿಯಲ್ಲಿ 1428 ಹಳ್ಳಿಗಳಲ್ಲಿ ಸ್ಮಶಾನ ಅನ್ನೋದೇ ಇಲ್ಲ. ಅಂತ್ಯ ಸಂಸ್ಕಾರಕ್ಕೂ ಕೂಡ ಜನ ಒದ್ದಾಡ್ತಿದ್ದಾರೆ. ಎಲ್ಲೋ ಒಂದ್ ಕಡೆ ರುದ್ರಭೂಮಿ ಇರುತ್ತೆ, ಆ ರುದ್ರಭೂಮಿಗೆ ಹೋಗೋದಕ್ಕೆ ರಸ್ತೆ ಇರೋದಿಲ್ಲ. ತುಂಬಾ ಸಲ ನಾವು ಸುದ್ದಿಯನ್ನ ಮಾಡಿದ್ವಿ ಈ ರುದ್ರಭೂಮಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಯಾವುದೋ ಒಂದು ನದಿ ದಾಟ್ಕೊಂಡು ಹೋಗ್ಬೇಕಾಗತ್ತೆ, ಇಲ್ಲ ಕರ್ನಾಟಕದಿಂದ ತಮಿಳುನಾಡು ಹೋಗಬೇಕಾದಂಥ ಪರಿಸ್ಥಿತಿ ಬರುತ್ತೆ. ಮಧ್ಯದಲ್ಲಿ ಅರಣ್ಯ ಇರುತ್ತೆ. ಅರಣ್ಯ ಇಲಾಖೆಯವರು ದಾರಿ ಬಿಡದೆ ಅದಕ್ಕೆ ಮತ್ತೆಗೇನ್ ಹಳ್ಳಿಯ ಜನ ಪರದಾಡುವಂಥ ಸ್ಥಿತಿ ನಿರ್ಮಾಣ ಆಗುತ್ತೆ. ಇನ್ನೊಂದಿಷ್ಟು ಹಳ್ಳಿಗಳ ಮಧ್ಯೆ ಒಂದು ನದಿಗಳಿರ್ತವೆ, ಆ ನದಿ ದಾಟ್ಕೊಂಡೇ ಹೋಗ್ಬೇಕಾದಂಥ ಪರಿಸ್ಥಿತಿ ಬರುತ್ತೆ. ಇದರಲ್ಲಿ ನಾವು ಇತ್ತೀಚೆಗೆ ಆರ್ಮ್ಯಾಕ್ಸ್ ನ್ಯೂಸಲ್ಲೇ ಇದ್ರ ಬಗ್ಗೆ ಒಂದು ಸುದ್ದಿ ಮಾಡಿದ್ವಿ. ಮಧ್ಯದಲ್ಲಿ ಒಂದು ಕಾಲುವೆ ಅಲ್ಲ, ನದಿ ಹರ್ಕೊಂಡು ಹೋಗ್ತಾ ಇರತ್ತೆ. ಮಳೆಗಾಲ ಬಂದಾಗ, ಬೇಸಿಗೆಗಾಲದಲ್ಲಿ ಆಬ್ವಿಯಸ್ಲಿ ನದಿ ನೀರು ಕಡಿಮೆ ಇರುತ್ತೆ. ಹಳ್ಳಿ ಜನ ಯಾರೇ ಕೂಡ ಸತ್ರು ದಾಟ್ಕೊಂಡು ಹೋಗ್ತಾರೆ. ಆ ಭಾಗದಲ್ಲಿ, ನದಿಯ ಒಂದು ಭಾಗದಲ್ಲಿ ರುದ್ರಭೂಮಿ ಇರುತ್ತೆ. ತೆಗೆದುಕೊಂಡು ಹೋಗಿ ಶವ ಸಂಸ್ಕಾರ ಮಾಡ್ತಾರೆ. ಆದರೆ ಮಳೆಗಾಲದಲ್ಲಿ ಆ ನದಿ ದಾಟ್ಕೊಂಡು ಹೋಗೋದಕ್ಕಾಗಲ್ಲ, ಅದೊಂದೇ ದಾರಿ ಇರೋದು. ಅಂಥ ಸಮಯದಲ್ಲಿ ಪರದಾಡುವಂತಹ ಸ್ಥಿತಿ ನಿರ್ಮಾಣ ಆಗುತ್ತೆ. ಯಾರೊಬ್ರು ಕರೆ ಮಾಡಿದ್ರು, ಹಳ್ಳಿಯ ಜನನೇ ಕರೆ ಮಾಡಿ ಹೇಳಿದ್ರು, ನಾವು ಮಳೆಗಾಲದಲ್ಲಿ ಒಂದ್ಸಲ ಹೀಗೆ ಶವ ತೆಗೆದುಕೊಂಡು ನದಿ ದಾಟ್ತಾ ಇರಬೇಕಾದ್ರೆ ಶವ ಹರ್ಕೊಂಡು ಹೋಗ್ಬಿಡ್ತು ಅಂತ. ಈ ರೀತಿ ಇದ್ರೆ ಏನ್ ಮಾಡೋದು? ಈಗ ನೋಡಿದ್ರೆ ಒತ್ತುವರಿ ವಿಚಾರ,